ಮಾಡಬೇಕಾದ್ರೆ ನಮ್ದು ಯೂಟ್ಯೂಬರ್ ಹೇಳಿದ ತಕ್ಷಣ ಖುಷಿಯಿಂದ ಫೋಟೋ ಅವ್ರಿಗೆ ಖುಷಿ ಫೋಟೋ ತೆಗಿತಾ ಇದ್ದಾರೆ. ಥ್ಯಾಂಕ್ ಯು. ಗೊತ್ತಾ ಇದು ಇದು ಹೊಟ್ಟೆ ಬಂದಿರುತ್ತಲ್ಲ ಬಜ್ಜು ಕರ್ಗೋಸಕ್ಕೆ ನಿಂತು ಬರ್ತೀವಿ ಗಜ್ಜ 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 ಶೇಕ್ ಮಾಡುತ್ತೆ. ನಿಲ್ಲಿ ಯಾರನ್ನ ಬೈಯಲ್ಲ ನೋಡಿ, ಬೀಳಕ್ಕೆ ಚಾನ್ಸೇ ಇಲ್ಲ. ಕಿರಣ್ ಎದುರ್ತಾ ಇದ್ದಾರೆ, ನಿಂತ್ಕೊಳ್ಳಿ. ಯಾರೇನು ನಿಂತ್ಕೊಳ್ಳಿ. ಅಯ್ಯಯ್ಯೋ ಚಾಲೆಂಜಿಂಗ್ ಇರಬೇಕು. ನೋಡಿ ಚಾಲೆಂಜಿಂಗ್ ಸ್ಟಾರ್ ಕಿರಣ್ ಫುಲ್ ಡಾನ್ಸ್ ಮಾಡ್ತಾ ಇದ್ದಾರೆ. ನಿಂತ್ಕೊಂಡು ಫುಲ್ ರೀಲ್ಸ್ ಡಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಬನ್ನಿ, ಹೊಸ ಇನ್ಸ್ಟ್ರೂಮೆಂಟ್ ಬಂದಿದೆ ಈ ಥರ. ಅಯ್ಯೋ ಇದನ್ನಾ? ಇದು ಅಲ್ಲ. ಓ ಇದು ಇದಕ್ಕೆ ಇದು ಈ ಥರ ಮಾಡೋದು. ಸಖತ್ತಾಗಿದೆ ನೋಡಿ. ಇದು ಲೈಟ್ ವೇಟ್ ಆಗಿದೆ, ಸಖತ್ತಾಗಿದೆ. ಬಿತ್ತು ಬಿಡ. ಚೇತ ಮಾಮಾಯ就这个怎么忘了？你给我看一下。你不会啊？没有阴液细胞啊。ಓಕೆ, ಈ ಥರ ಅಂತ ನೋಡಿ. ಅದು ಚೆನ್ನಾಗಿದೆ. ಒಟ್ಟು ಕೈಯಿಂದ ಮಾಡೋದು ಕಷ್ಟ ಆಗುತ್ತೆ ಅನ್ಸುತ್ತೆ ಇದು. ನೋಡ್ತಾ ಇದ್ದಾರೆ ಅವರು. ಓಕೆ ಗುಡ್. ಮಾಡ್ತಾ ತಪ್ಪಿಸ್ಕೊಂಡ್ಬಿಟ್ರು. ಹುಡುಕ್ತಾ ಇದ್ದಾರೆ, ಫೋನ್ ಮಾಡ್ತಾರೆ, ಎತ್ತಾ ಇಲ್ಲ. ಇಲ್ಲಿದ್ದಾರೆ. ಫೋನ್ ಮಾಡ್ರಿ ಎತ್ತಲಿಲ್ಲ, ನಾನು ಎತ್ತಲಿಲ್ಲ, ಗೊತ್ತಾಯ್ತು. ಇಲ್ಲ ಬನ್ನಿ ಹೊರಗಡೆ ಹೋಗೋಣ. ಬನ್ನಿ. ಹೊರಗಡೆ ಮಳೆ ವಾತಾವರಣ ಇದೆ, ನೋಡೋಣ ಬನ್ನಿ. ಬನ್ನಿ ಹೊರಗಡೆ ಹೋಗೋಣ ಬನ್ನಿ. ಹಾಂ ಹೊರಗಡೆ ಹಿಂಗಿದೆ ನೋಡಿ. ಹೊರಗಡೆ ಈ ಥರ ಇದೆ ನೋಡಿ ವಾತಾವರಣ. ಚೆನ್ನಾಗಿದ್ದೀನ ಕಿರಣ್ ಮಾರ್ಕೆಟು? ಸುಸ್ತಾಗ್ಬಿಟ್ರು. ಅಲ್ಲಿ ಬನ್ನಿ, ಕೆಳಗಡೆ ಬಂದ ಫೋಟೋ ಸ್ಪಾಟ್ ಇದೆ ಪಾಪ. ನೋಡಿ ಅವ್ರು ಹೆಂಗಿದ್ದಾರೆ ಗೊತ್ತಾ? ಅವರು ಶೂ ಪಾಲಿಶ್ ಮಾಡೋರು. ಅವರು ಕೈಯಲ್ಲಿ ಒಂದು ಬಾಟ್ಲ್ ಇಟ್ಕೊಂಡು ಒಂದು ಶೂ ಮಾಡಿ ಕ್ಲೀನ್ ಮಾಡಿ ಬಿಟ್ಬಿಡ್ತಾರೆ. ಇನ್ನು ದುಡ್ಡು ಕೊಡಬೇಕು. ಬಟ್ ಅವ್ನು ಹೆಂಗಿದೆ ನೋಡಿ, ಅವನು ಎಲ್ಲ ಹೋದವನು. ಈ ಡಿಸ್ಪ್ಲೇ ನೋಡಿ ಯಾವ ಲೆವೆಲಿಗೆ ಕ್ಲಾರಿಟಿ ಇದೆ ಅಂದರೆ, ಏನು ಕ್ಲಾರಿಟಿ ಅಂದರೆ ಸೂಪರ್ ಕ್ಲಾರಿಟಿ ಆಗಿದೆ ಇದು ಡಿಸ್ಪ್ಲೇ. ಹಿಂಗೆ ಝೂಮ್ ಔಟ್ ಮಾಡಿಬಿಡ್ಲಾ? ಹಿಂಗಿದೆ ನೋಡಿ, ಸೂಪರ್ ಆಗಿದೆ ಇದು. ನೋಡಿ ಇಲ್ಲಿ ಮೇಲೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರ ಇದೆ ನೋಡಿ. ನಮ್ಮ ಸಾಹೇಬರು ಸುಸ್ತಾಗ್ಬಿಟ್ರು. ಅದೇ ಈಗ ಒಂದು ಜುಗಾಡು ಟೀ ಕುಡಿಯೋಣ. ನೋಡೋಣ. ನಾನು ಸಿಗಲ್ಲ ಯೂಶ್ವಲಿ ಇಲ್ಲಿ, ಬಟ್ ಸರ್ ಇಲ್ಲೊಂದು ಜುಗಾಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಚೆನ್ನಾಗಿ ಅಂದರೆ ಓಕೆ, ಅದು ಟೀ ಚೆನ್ನಾಗಿರುತ್ತೆ. ಅದು ಇಟ್ಸ್ ಹಾಂಗ್ಕಾಂಗ್ ಇದು, ಅದು ರೆಸ್ಟೋರೆಂಟು. ಅಲ್ಲಿ ಮಾತ್ರ ಸಿಗೋದದು ರೆಸ್ಟೋರೆಂಟ್. ನೋಡೋಣ ಹಾಗಾದ್ರೆ. ಸರ್ ಈಗ ಇನ್ ಕೇಸ್ ಏನಾದರೂ ಇಂಡಿಯನ್ಸ್ ಎಷ್ಟೋ ಬಿಸ್ನೆಸ್ ಮ್ಯಾನ್ ಬರ್ತಾರೆ, ಅವ್ರಿಗೆ ಇಂಡಿಯನ್ ಫುಡ್ ತಿನ್ನಬೇಕು ಅಂತ ಅನ್ಸಿದ್ರೆ ಆಪ್ಷನ್ ಇದೆಯಾ ಇಲ್ಲಿ? ಇದೇ ಏರಿಯಾದಲ್ಲಿ 3 ರೆಸ್ಟೋರೆಂಟ್ ಇದೆ. ಓಕೆ. ಒಂದು ಮಸಾಲಾ ಬೈಟ್, ಬಾಲಿವುಡ್ ಕೆಫೆ, ಆಮೇಲೆ ದಾವತ್ ಅಂತ ಇದೆ. 3 ವೆಜ್ ನಾನ್ ವೆಜ್ 2 ಸಿಗುತ್ತೆ. ಆಮೇಲೆ ಮಿನಿ ಬಾರು ಇದೆ ಒಳಗಡೆ. ಚೆನ್ನಾಗಿ ಕೊಡ್ತಾರೆ, ಊಟ ಚೆನ್ನಾಗಿದೆ, ಸಖತ್ತಾಗಿರುತ್ತೆ ಟೇಸ್ಟ್. ಟೆನ್ಷನ್ ಇಲ್ಲ ಹಾಗಾದ್ರೆ? ಏನು ಟೆನ್ಷನ್ ಇಲ್ಲ, ಬರೋರಿಗೆ ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. ಅಂಡ್ ಈಗ ಮೆಟ್ರೋನು ಏನು ಒಳಗಡೆ ಇದು ಅಂಡರ್ಗ್ರೌಂಡು. ನಾನು ಹೇಳಿದೆ ಅಲ್ಲ, ನಾನು ಆವಾಗಲೇ ಹೇಳಿದೆಲ್ಲ, ಈ ರೋಡ್ ಕೆಳಗಡೆ ಅಂಡರ್ಗ್ರೌಂಡ್ ಮಾಡಿದಾರೆ ಅಂತ. ಇದೆ ಜಸ್ಟ್ ಮುಂದೆಗಡೆ ಹೋಗ್ಬಿಟ್ಟು ಒಂದು ಸ್ಮಾಲ್ ಒಂದು ರೌಂಡ್ ಹಾಕೊಂಡು ಬಂದ್ಬಿಡೋಣ. ಓಕೆ. ಜಸ್ಟ್ ಓನ್ಲಿ 2 ಮಿನಿಟ್ಸ್, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಬೇಡ. ಯಾಕೆ ನಂದು ಬ್ಯಾಟ್ರಿ ಡೌನ್ ಆಗ್ತಾ ಇದೆ. ಓಕೆ. ಸೊ ಇದೇ ನೋಡಿ ಕೆಫೆ ಡೆ ಕೋರಲ್ ಅಂತ, ಇದು ಹಾಂಗ್ಕಾಂಗ್ ರೆಸ್ಟೋರೆಂಟ್ ಇದೆಯಲ್ಲ. ಇದರಲ್ಲಿ ಟೀ ಸಿಗುತ್ತೆ. ಒಂದು ರೌಂಡ್ ಹಾಕೊಂಡ. ಇದು ನೋಡಿ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೆಕೋರೇಷನ್, AC ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ಬಟ್ ಜನಕ್ಕೆ ಈ ಥರದ್ದು ಇಷ್ಟ. ಈಗ ಮುಂಚೆಲ್ಲ ಅಂಗಡಿ ಹೊರಗಡೆ ಬರೋದಿಲ್ಲ. ಮುಂಚೆಲ್ಲ ಅಂಗಡಿ ಇತ್ತಿಲ್ಲ, ಎಲೆಕ್ಟ್ರಾನಿಕ್ಸ್ ಅಂಗಡಿ, ಒಂದು ಹುಳ ಬರಲಿಲ್ಲ. ರೆಂಟ್ ಕಾಸ್ಟ್ಲಿ, ಬಿಸ್ನೆಸ್ ಹೋಯ್ತು. ಇವಾಗ ಏನಾಗಿದೆ ಅಂದರೆ ಎಲ್ಲ ರೆಸ್ಟೋರೆಂಟ್ ಮಾಡಿಬಿಟ್ಟಿದ್ದಾರೆ. ಬಟ್ ರೆಸ್ಟೋರೆಂಟ್ ನೋಡಿ, ಹೇರ್ ಕಟಿಂಗ್ ಅಂಗಡಿನೂ ಇದೆ ನೋಡಿ ಇಲ್ಲಿ. ನೋಡಿ ಹುಡುಗರಿಗೆ 38, ಹುಡುಗರಿಗೆ 28, ಮಕ್ಕಳಿಗೆ 28 ಕಟಿಂಗ್. 8 12 ಮಾಡಿ 300 ರೂಪಾಯಿ. ಓಕೆ.
ಇವಾಗ ಏನಾಗಿದೆ ಅಂದರೆ ಎಲ್ಲ ರೆಸ್ಟೋರೆಂಟ್ ಆಗಿದೆ. ಈ ರೆಸ್ಟೋರೆಂಟ್ ಏನಾದ್ರು ಪ್ರಾಬ್ಲಮ್ ಏನಂದರೆ, ಚೈನಾದಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಆಯ್ತಾ, ಅವ್ನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆನಾ, ಅವನಿಗೆ ಅಪೋಸಿಟಲ್ಲಿ ಒಂದು ಕಾಂಪಿಟೇಷನ್ ಇನ್ನೊಬ್ಬ ಇಟ್ಬಿಡ್ತಾನೆ. ಅವನು ಇಬ್ರದ್ದು ಲಾಸ್ ಆಗಿಬಿಡುತ್ತೆ, ಇಬ್ಬರು ಮುಚ್ಕೊಂಡು ಹೋಗ್ಬಿಡ್ತಾರೆ, ಮತ್ತೆ ಬೇರೆದವ್ನು ಬರ್ತಾನೆ. ಅದು ಹಂಗೆ ಸೈಕಲ್ ನಡೀತಾನೇ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಆ ಥರ ಇಲ್ಲ. ಇಂದ್ರಪ್ರಸ್ಥ ನೋಡಿ ಯಾವ ಕಾಲದಿಂದ ಇದೆ ಅದು. ವಿಜಯನಗರದಲ್ಲಿ ಇಂದ್ರಪ್ರಸ್ಥ ಹಂಗೆ ಇದೆ ಅದು. ಒಟ್ಟು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಹಂಗಾಗಿ ಖಾಲಿ 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 ಇದೆ. ಇದೇನಂದರೆ 3 ಮೆಟ್ರೋ ಲೈನ್ಗೆ ಕನೆಕ್ಟಿವಿಟಿ ಇದೆ ಅದು. ಮೆಟ್ರೋನು ಹೋಗ್ಬೋದಾ? ಕನೆಕ್ಟಿವಿಟಿ ಲೈನ್ 1 ಮುಂದೆ ಹೋದ್ರೆ ಲೈನ್ 2, ಲೈನ್ 3, ಲೈನ್ 7 4 ಬರುತ್ತೆ. ಮೇಲ್ಗಡೆ ಮಾರ್ಕೆಟ್ಗೆ ಬರೋರೆಲ್ಲ ಸೀದಾ ಇಲ್ಲಿ ಬಂದು ಇಳ್ಕೊಂಡು ಹಿಂಗೆ ಹೋಗ್ತಾರೆ. ಹಿಂಗೆ ಹೋಗ್ಬೋದು. ಬನ್ನಿ ನಾವು. ಬಟ್ ನಿಮ್ಮ ಹಾಸ್ಟೆಲ್ ಇದೆಯಲ್ಲ, ಅಲ್ಲಿ ಲೈನ್ 1 ತಗೋಬೇಕು. ಬನ್ನಿ, ನಾನು ಸುಸ್ತಾಗಿದ್ದೀನಿ. ನಾವು ಚಾಯ್ ಪ್ರಿಯ, ಟೀ ಬೇಕು ನಮಗೆ. ಇಲ್ಲಿ ಕೊಪ್ಪೆ ಮಾರ್ತಾರೆ ಕಾಣುತ್ತೆ ಮೋಸ್ಟ್ಲಿ, ಕಪ್ಪೆ. ಬಟ್ ಅದು ಒಂದು ಡಿಶ್ ಇರುತ್ತೆ ನೋಡಿ, ಇಲ್ಲಿ ಇರಬೇಕು ಮೋಸ್ಟ್ಲಿ, ಇದೇ ಇರಬೇಕು. ಇಲ್ಲಲ್ಲ, ಇದು ಫಿಶ್ ಇರಬೇಕು. ಇದು ಫಿಶ್ ಕಪ್ಪೆ ಇಲ್ಲ, ಸಿಗ್ತಾ ಇಲ್ಲ. ಬನ್ನಿ ಹೋಗೋಣ. ಇದು ಚೈನೀಸ್ ಅಂಗಡಿ, ಇದು ಹೇಟಿ ಅಂತ. ಸಖತ್ ಫೇಮಸ್ ಆಗಿಬಿಟ್ಟಿದೆ. ಹೇಟಿ ಟೀ ಅಂದರೆ ಅವ್ರದ್ದೇ ಟೀ ಬೇರೆ ಇರುತ್ತೆ. ಅದು ಬಬಲ್ ಟೀ, ಗಿಬಲ್ ಟೀ ಅಂತ ಬರುತ್ತಲ್ಲ, ಅದೆಲ್ಲ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ ಈಗ. ನಮ್ದು ಟೀ ಥರ ಅಲ್ಲ. ನಾವು ಇಲ್ಲಿ ಹೋಗೋದು ಈಗ ನೋಡಿ. ಇದು ನೋಡಿ, ಕೆಫೆ ಡಿ ಫೋರಲ್ ಅಂತ ಇದೆಯಲ್ಲ, ಇಲ್ಲಿ ಹೋಗೋದು. ಹಾಂಗ್ಕಾಂಗ್ ಸ್ಟೈಲ್ ಹೋಗೋದು. ಬನ್ನಿ ಕೇಳೋಣ. ಏನಂದರೆ ಆಯ್ತು, ನಾವು ಮೆನುವಲ್ಲೂ ನಾವು ಇದು ಮಾಡ್ಬೋದು. ಮೆನುವಲ್ಲಿ ನಾವು ಎಲ್ಲ ನಾವು ಇದು ಮಾಡ್ಬೋದು. ಬಟ್ ಕೌಂಟ್ರಲ್ಲಿ ಹೋಗ್ಬಿಟ್ಟು ತೊಗೊಂಡೆ 6 UN ಒಂದು ಟೀ. 6 UN ಒಂದು ಟೀ. ಅಂದರೆ ನಾರ್ಮಲಿ ಅದು ಬಂದುಬಿಟ್ಟು 12 UN ಇದೆ ಒಂದು ಟೀಗೆ. 12 UN ಒಂದು ಕಪ್ದಲ್ಲಿ ಬರುತ್ತೆ. ಬಟ್ ಸರ್ಟನ್ ಟೈಮಿಂಗ್ ಇದೆ. ಫಸ್ಟ್ ಟೀ 12 UN, ಆದರೆ ಅಲ್ಲಿ ಬೈ 1 get 1 ಫ್ರೀ ಇರುತ್ತೆ. ಸೊ ನಾನು 6 UN ಕೊಟ್ಟರೆ ಅವ್ನು 2 ಟೀ ತಂದು ಕೊಡ್ತಾನೆ. 6 ರೂಪಾಯಿಗೆ 12 ಕೊಟ್ಟೆ ನಾನು. 2 ಕಪ್ ಕೊಡ್ತಾನೆ ಅವನು. ಹಾಂ, ಇಂಡಿಯನ್ ರೇಟ್ ಆಯ್ತು ಅವ್ರದ್ದು. ಎಷ್ಟು 6 × 12 ಮಾಡಿ 72. 72 ರೂಪಾಯಿ ಆಯಿತು. ಆಯ್ತಲ್ಲ. ಹೈವೇಲಿ ಕಾಮತ್ ಗಿಮತ್ ಹೋದ್ರೆ ಅದು ಅಷ್ಟೇ ಇದೆ ಇಂಡಿಯಾದಲ್ಲಿ. ಈಗ ನಾವು ನಾನು ಏರ್ಪೋರ್ಟ್ ಅಲ್ಲಿ ಬರ್ಬೇಕಾದ್ರೆ ಸರ್, ಎಕ್ಸಿಟ್ ಆಗಬೇಕಾದ್ರೆ ಹಾಂಗ್ಕಾಂಗ್ ಫ್ಲೈಟ್ ಹತ್ಬೇಕಾದ್ರೆ ಅಲ್ಲೊಂದು ಕಾಫಿ ಅಂಗಡಿ ಇತ್ತು. ಹಿಂಗೆ ದೊಡ್ಡದೇನೆ ರೆಸ್ಟೋರೆಂಟ್ ಐತೆ. 480 ರೂಪಾಯಿ ಕಾಫಿ. ಬಟ್ ನನಗೆ ಹೆಂಗಾಯಿತು, ಕ್ರೇವಿಂಗ್ಸ್ ಆಗೋಯ್ತು. ಇಲ್ಲ, ನಾನು ಕುಡ್ದೇ ಹೋಗ್ಬೇಕು ಅನ್ನಂಗೆ ಆಯ್ತು. ಊಟದ ವಿಚಾರ ಅಂತ ಬಂದಾಗ ತಿನ್ಬೇಕು ಅನ್ನೋದು ಮನ್ಸಿಗೆ ಬಂದ್ಬಿಟ್ರೆ ದುಡ್ಡದ್ದು ಲೆಕ್ಕನೇ ಬರಲ್ಲ. ತಿನ್ಬಿಡ್ಬೇಕು. ಅದೇನು ಬೇರೆ ಅಲ್ಲ, ಕಾಸ್ಟ್ಲಿದೇನಲ್ಲ. ಟೀ ಎಸೆನ್ಷಿಯಲ್ ಇರೋದು. ಕುಡಿಬೇಕು ಅಂದ್ರೆ ಕುಡಿದ್ಬಿಡ್ಬೇಕು. ಓಕೆ, ಇದು ನೋಡಿ 12 UN ಇಲ್ಲೇ ನಿಮ್ಮ ಎದುರಿಗೆ ಬಿಲ್ ಕಾಣ್ತದೇನಾ? 31. ಅದು ಟೀ 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 ಅಂತ ಸೌಂಡ್ ಬರುತ್ತೆ ಇದರಲ್ಲಿ. ಅವರು ತಂದು ಕೊಡ್ತಾರೆ, ಅವರೇ ತಂದು ಕೊಡ್ತಾರೆ. ಬರ್ತಾ ಹುಡುಕ್ತಾ ಇರೋರು. ಸಾನ್ಸಯಿ ಬಂದರು ನೋಡಿ ಪಾಪ. ಇದು ಬಂತು. ಅದರಲ್ಲಿ ಸಕ್ಕರೆ ಇರಲ್ಲ. ಸಕ್ಕರೆ ಅಂತ ಸಪ್ರೇಟ್ ಪ್ಯಾಕೆಟಲ್ಲಿ ಕೊಟ್ಟಿರ್ತಾರೆ. ಬಂತು ನೋಡಿ ಟೀ ನೋಡಿ. ಇದೆ ಶುಗರು. ಅದಕ್ಕೊಂದು ಶುಗರ್ ಕೊಟ್ಟಿರ್ತಾರೆ. ಅದಕ್ಕೊಂದು ಏನಂತಾರೆ ಇದಕ್ಕೆ, ಕರಗಿಸೋಕ್ಕೆ ಸ್ಟಿರರ್ ಅಂತಾರೆ. ಏನಂತಾರೆ ಕಮೆಂಟಲ್ಲಿ ಹೇಳಿ ಇಂಗ್ಲೀಷಲ್ಲಿ. ಸ್ಟಿರರ್ ಅಂತಾರೆ. ಆಮೇಲೆ 2 ಟೀ ಶುಗರ್ ಕೊಟ್ಟಿರ್ತಾರೆ. ತೊಗೊಳ್ಳಿ, ಇಟ್ಕೊಳ್ಳಿ ಮುಂದ್ಗಡೆ ಇಟ್ಕೊಳ್ಳಿ. ಹಾಂ, ಇದು ನೋಡಿ ಸಾಸರು ತೊಗೊಳ್ಳಿ. ನೀವು ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಟೀ. ಸ್ವಲ್ಪ ಟಯರ್ಡ್ ಆಗಿದೆ ಏನೆಲ್ಲ. ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ. ಸ್ವಲ್ಪ ಜೋರಾಗಿ ಮಾತಾಡಬೇಕು. ಮೈಕ್ ನನ್ನ ಹತ್ರ ಮಾತ್ರ ಇದೆ. ಅವ್ರು ಇದೇ ಮ್ಯಾಕ್ಸಿಮಮ್ ಬಿಸಿ ಕೊಡೋದು, ಇನ್ನೇ ಜಾಸ್ತಿ ಬಿಸಿ ಕೊಡೋಲ್ಲ. ಏನಕ್ಕಂದರೆ ಸೇಫ್ಟಿ. ನಿಮ್ಮದು ಕುಡಿಯೋಕೆ ಹೋಗಿ ನೀವು ಮೈ ಮೇಲೆ ನಾಲ್ಗೆ ಸುಟ್ಕೊಂಡು, ನೀವು ಇನ್ನು ತೊಡೆಗಿಡೆ ಸುಟ್ಕೊಂಡ್ರೆ ಅವ್ರ ಜವಾಬ್ದಾರಿ. ಯಾಕಂದ್ರೆ ನೀವು ಅವ್ರ ಪ್ರಿಮೈಸಲ್ಲಿದ್ದೀರಾ, ಹಂಗೆ ಅದು. ಆಮೇಲೆ ಅಕ್ಕಪಕ್ಕದವ್ರಿಗೆ ಬೈ ಮಿಸ್ಟೇಕ್ ನೀವು ಅವ್ರಿಗೆ ಬಿತ್ತು ಆಯ್ದರು ಆದರೆ ಇವರು ಅದಕ್ಕೆ ನಿಮ್ದು ರೆಸ್ಪಾನ್ಸಿಬಿಲಿಟಿ ಇರಲ್ಲ. ನೀವು ಹೇಳ್ಬಿಡ್ತೀರ ಅವ್ನು ಸುಡು ತಂದ ಕೈ ತೈಲ್ ತಂದ್ಕೊಟ್ಟ, ನಾನು ಹಿಡಿಯೋಕೆ ಹೋದೆ, ಕೈ ಸ್ಲಿಪ್ಪಾಗಿ ಬಿದ್ದುಬಿಡ್ತು, ನಾನೇನು ಮಾಡಲಿ? ಸರ್ ಹೀಗೆಲ್ಲ ಆಗ್ಬಿಟ್ರೆ ಇಂಡಿಯಾದಲ್ಲಿ ಈ ಥರ ಮಾಡಿದ್ರೆ ಎಷ್ಟೋ ಕೇಸ್ಗಳಾಗ್ಬಿಡುತ್ತೆ. ಆ ಥರ ಇಲ್ಲಿ ಮೊನ್ನೆ ಇದರಲ್ಲಿ ಹೋಟ್ಲ ಮೇಲೆ ಜಿರಳೆ ಏನೋ ಬಿದ್ದಿದೆ ಅಂದ್ಬಿಟ್ಟು ಪ್ರಸಿದ್ಧವಾದ ಹೋಟ್ಲು ರಾಮೇಶ್ವರ ಕೆಫೆ. ಅದು ನೋಡ್ತು ಅಂತಂದ್ರೆ ಏನೋ ಮತ್ತೆ ದುಡ್ಡಿನ ಬೇಡಿಕೆಗೋಸ್ಕರ ಏನೇನೋ ಹೇಳಿದ್ರು. ಈ ಥರ ಎಲ್ಲ ರೂಲ್ಸ್ ಏನಾದ್ರು ಇದ್ಬಿಟ್ರೆ ಅಲ್ಲಿ ಏನು ಕತೆ ಅಂತ. ಕರೆಕ್ಟ್.
ಅವ್ರು ನಿಮ್ಮ ಜೊತೆ ಮಾತಾಡ್ಬೇಕಂತೆ. ಇವರು ಇಲ್ಲೇ ಇರೋದು ಅಣ್ಣ, 20 ವರ್ಷದಿಂದ ಇಲ್ಲೇ ಇರೋದು, ಧಾರವಾಡದವರು. ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಇವ್ರದ್ದು ಇಲ್ಲಿ ಜನಗಳಿಗೆ ಇಲ್ಲಿ ಕಲ್ಚರ್ ಹೆಂಗಿದೆ ಅಂತ ತೋರಿಸ್ತಾರೆ. ನೋಡಿ ಕೊಡ್ತೀನಿ ನೋಡಿ. ನಮಸ್ಕಾರ ಸತೀಶ್ ಅವರೇ. ಚೆನ್ನಾಗಿದ್ದೀನಿ. ಏನಂದ್ರೆ ಓಕೆ, ನಾನು ನೋಡಿ ಗೊತ್ತಿಳಿದ್ಬಿಟ್ರೆ ನೀವು? ಗ್ರೇಟ್ ಸರ್. ಇನ್ನೊಂದು ಖುಷಿ ಆಯಿತು, ನಮ್ಮ ಬ್ರದರ್ ರವಿ ಅಂತ ಇದ್ದಾರೆ, ಅವ್ರದ್ದು ತುಂಬ ಫಾಲೋವರ್ ಮಾಡ್ತಾರೆ. ನಮ್ಮಣ್ಣ ರವಿ ಶಿರಗುಪ್ಪಿ ರವಿ ಅಂತ. ನಿಮ್ಮದು ಪ್ರತಿಯೊಂದು ವಿಡಿಯೋ ನೋಡ್ತಾನೆ, ನೋಡಿಬಿಟ್ಟು ನಿಮ್ಮ ಬಗ್ಗೆ ಹೇಳ್ತಿರ್ತಾನೆ. ನಾನು ನಿಮ್ದು ಒಂದೇ ಒಂದು ವಿಡಿಯೋ ನೋಡಿದ್ದೇನೆ ಸರ್, ಅದು ನೀವು ಹೊಗೇನಕಲ್ ಫಾಲ್ಸಲ್ಲಿ ತೆಪ್ಪ ಹೋಗ್ಬಿಟ್ಟು ಅಲ್ಲೇ ಡೈವ್ ಎಲ್ಲ ಹೊಡೆದ್ಬಿಟ್ಟು ನೀರಲ್ಲೆಲ್ಲ ಮಾಡಿರೋ ಒಂದು ವಿಡಿಯೋ. ತುಂಬ ಹಳೆಯ ವಿಡಿಯೋ ಅದೊಂದೇ ನಾನು ನೋಡಿದ್ದು. ಆಮೇಲೆ ನೀವು ಸ್ಪಿತಿ ವ್ಯಾಲಿ ಇವ್ರ ಜೊತೆ ಹೋಗಿದ್ರಲ್ಲ, ಕಿರಣ್ ಅವ್ರ ಜೊತೆಗೆ. ಸೊ ಅವಾಗ ಗೊತ್ತಾಯ್ತು, ಸತೀಶ್ ಹಿರೇಗೌಡ ಅವರು ಇವರೇನಾ ಅಂತ. ನನಗೆ ಇವಾಗಿಂದ ನಾನು ನೋಡ್ತೀನಿ, ನಾನು ಸ್ಟಾರ್ಟ್ ಮಾಡ್ತೀನಿ ನೋಡೋಕ್ಕೆ. ಸರ್ಪ್ರೈಸ್ ಕೊಟ್ಬಿಟ್ರು ಕಿರಣ್ ನಿಮಗೆ ಸರ್ಪ್ರೈಸ್ ಕೊಟ್ಬಿಟ್ರು. ಓಕೆ. ಓಕೆ, ಥ್ಯಾಂಕ್ಸ್ ಸರ್, ತುಂಬ ಖುಷಿ ಆಯಿತು ನೀವೆಲ್ಲ ಹೊರಗಡೆ ಹೋಗ್ತಾ ಇದ್ದೀರಂತ. ಓಕೆ ಥ್ಯಾಂಕ್ ಬಾಯ್. ಅಣ್ಣ ನೋಡಿದ್ರಾ? ನೋಡಿ. ಓಕೆ. ನಾನು ನೋಡಿರಲ್ವೇನೋ, ನೀವು ಇನ್ನೊಬ್ರನ್ನ ಹೇಳಿದ್ರಿ ಅಂತ ನಾನು ಅನ್ಕೊಂಡಿದ್ದೆ. ಹೌದಾ? ನೋಡಿ, ಹಂಗೂ ಹಿಂಗೂ ಕನೆಕ್ಟೇ ಆಗೋದು. ಅವ್ರ ಅಣ್ಣ ತುಂಬಾ ವಿಡಿಯೋಸ್ ನೋಡ್ತಾರಂತೆ ಅಣ್ಣ ನಿಮ್ದು. ಅವ್ರ ಅಣ್ಣ ಇಲ್ಲೇ ಬೆಂಗಳೂರಲ್ಲಿರೋದು. ನನ್ನ ವಿಡಿಯೋಸು ನಿಮ್ಮ ವಿಡಿಯೋಸು ಸಿಕ್ಕಾಬಟ್ಟೆ ನೋಡ್ತಾರಂತೆ ಸರ್. ನಾನು ಆವಾಗ ಅಲ್ಲಿ ಚೈನಾದಲ್ಲಿ ಇತ್ತು, ನಾನು ಇಂಡಿಯಾದಲ್ಲಿ ಇದ್ದಾಗಲೇ ಹೇಳ್ತಾ ಇದ್ರು. ಅದಕ್ಕೆ ಆಗ್ಲಿ ಅಂತ ಅಂದ್ಬಿಟ್ಟು ಈಗ ನಿಮ್ಗೆ ಆಗ್ಲೇ ಟ್ರೈ ಮಾಡಿದೆ. ಆಮೇಲೆ ಮತ್ತೆ ಮಾಡೋಣ ಸರ್ ಅಂತ ಅಂದ್ಬಿಟ್ಟು ಈಗ ಮಾಡಿದೆ. ಚೆನ್ನಾಗಿದೆ ಅಣ್ಣ, ಒಂದ್ಸಲ ನೀವು ಬನ್ನಿ ಒಂದ್ಸಲ. ಸರಿ ಅಕ್ಕ. ಏನಕ್ಕ? ಗೌರಿ ಮ್ಯಾಮ್ ಕೇಳ್ತಾ ಪೂಜಕ್ಕ. ಆಯ್ತು ಹೇಳ್ತೀನಿ. ನಿಮ್ಗೆ ಹೆಂಗ್ ಗೊತ್ತು ಗೌರಿ ಮ್ಯಾಮ್ ಪೂಜಕ್ಕ? ಪ್ರತಿಯೊಂದು ಕಮೆಂಟ್ಸ್ಗೆ ಅವ್ರು ರಿಪ್ಲೈ ಮಾಡ್ತಾರೆ, ಹೇಗ್ ಸಾಧ್ಯ ಅಂತ ಅನ್ಕೊಂತಿದ್ದೆ. ಹೌದಾ? ಖುಷಿ ಆಯ್ತು ಮೇಡಮ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಅದೇ ಒಂದೇ ಚೈನಾದಲ್ಲಿ ನಾವು ಟೀ ಕುಡಿತಾ ಇದ್ದೀವಿ, ಇಂಡಿಯನ್ ರೆಸ್ಟೋರೆಂಟ್ ಅಲ್ಲ ಇದು, ಬಟ್ ಇಂಡಿಯನ್ ಟೀ ಕುಡಿತಾ ಇದ್ದೀವಿ. ಚೆನ್ನಾಗಿದೆ, ಬನ್ನಿ ನಮ್ಮ ಜೊತೆ ಟೀ ಕುಡಿಯಕ್ಕೆ ನೀವು ಒಂದ್ಸಲ ಬನ್ನಿ ಇಲ್ಲಿ. ಖಂಡಿತ ಬರ್ತೀವಿ, ಇನ್ನೊಂದ್ಸಲ ಪ್ಲಾನ್ ಮಾಡ್ತೀವಿ. ಕಿರಣ್ ಹೋಗಿ ನೋಡ್ಕೊ ಬರ್ತಾರೆ, ಅವ್ರ ಸಾರಥ್ಯದಲ್ಲಿ ನಾವು ಮಾಡೋದು ನೆಕ್ಸ್ಟ್. ಓಕೆ ಸರ್, ತುಂಬಾ ಖುಷಿ ಆಯ್ತು. ಓಕೆ ಸರ್, ಸಿಗೋಣ ಸರ್ ಮತ್ತೆ. ಓಕೆ, ಥ್ಯಾಂಕ್ ಯು. ಬಾಯ್. ಆಯ್ತು. ಅವ್ರು ಶಾಕ್ ಆಗ್ಬಿಟ್ರು ಅವರು. ಓಕೆ. ಅವರು ನೆನ್ನೆನೇ ಹೇಳಿದ್ರು, ನಾನು ಅಣ್ಣ ಯಾರು ಗೊತ್ತಿಲ್ಲ ಬಿಡಿ ಅಣ್ಣ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ನೋಡಿದ್ರೆ ಅವ್ರು ಹೇಳಿರೋದು ನಿಮ್ಮನ್ನೇ. ಅವ್ರು ಹೇಳಿರೋದು ನೆನ್ನೆ ನೈಟ್ ಮಾತಾಡಿದ್ವಿ, 1 ಅವರ್ 1.5 ಅವರ್ ಮಾತಾಡಿದ್ವಿ. ಇತ್ತಲ್ಲ ರೂಮಲ್ಲಿ ಒಬ್ಬನೇ ಇದ್ದೆ ಅಂದ್ಬಿಟ್ಟು ಮಾತಾಡ್ತಾ ಇದ್ದೆ. ಕೊನೆಗೆ ಹೇಳಿರೋದು ಅವರು ನಿಮ್ಮನ್ನೇ ಹೇಳಿರೋದು, ನಾನು ಹೇಳಿರೋದು ನಿಮ್ಮನ್ನೇನೆ. ಅದಕ್ಕೆ ಅವ್ರು ಶಾಕ್ ಆಗಿದೆ, ಅಯ್ಯೋ ಅಂತ ಅವರು. ಓಕೆ, ಥ್ಯಾಂಕ್ಸ್ ಟೀ ಹೆಂಗಿದೆ? ಅದೇ ಸರ್, ಬಿಸಿ ಇಲ್ಲ. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಕಾಫಿನೂ ಪ್ರೀತಿನೂ ಒಂದೇ ಅಂತೆ. ಬಿಸಿ ಇದೆ ಅಂತ ತಡ ಮಾಡಬಾರ್ದಂತೆ, ಹಂಗನ್ಬಿಟ್ಟು ಆರೋದ್ಮೇಲೆ ಕುಡಿಬಾರ್ದಂತೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಕುಡಿಬೇಕಷ್ಟೆ. ಬಟ್ ಕಿರಣ್ಗೆ ಬಿಸಿ ಟೀ ಅಂತೂ ಆಗಲಿಲ್ಲ, ಬಟ್ ಟೀ ಮಾತ್ರ ಲೈಕ್ ಆಯಿತು. ಲೈಕ್ ಆಯ್ತು. ಟೀ ಚೆನ್ನಾಗಿದಲ್ಲ, ನಮ್ಮ ಸ್ಟೈಲಲ್ಲೇ ಇತ್ತು. ಏನು ಪಾಪಗಳು ಸರ್ ಅಲ್ಲ, ಕ್ಯೂಟ್ ಆಗಿದ್ದಾರೆ. ಟೀ ಚೆನ್ನಾಗಾಯ್ತು ಸರ್.
ಟೀಚರ್ ಆರಾಮಾಗಿ ಇವತ್ತು ಹೋಲ್ ಜರ್ನಿ ಚೆನ್ನಾಗಿತ್ತು. ಸೊ ಈಗ ನೆಕ್ಸ್ಟ್ ನಮ್ಮದು ಈಗ ಇನ್ನೊಂದು ಶಾಪಿಂಗ್ ಮಾಲ್ ಹೋಗೋಣ. ಓಕೆ. ಓನ್ಲಿ ಮೊಬೈಲ್ ಆಕ್ಸರೀಸು, ಮೊಬೈಲ್ ಬ್ಯಾಕ್ ಕವರು ಅದೆಲ್ಲ ಇದೆ. ಬರೀ ಅದೇ ಭಂಡಾರ. ಅದು ಐಫೋನಿಗೆ ಮಾತ್ರ ಇದೆ, ನಿಮ್ಮ ಫೋನಿಗೆ ಮಾತ್ರ ನೀವು ತೊಗೋಬೋದು. ಆ ಥರ ಇದೆ. ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ.